ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಮ್ಯಾಚ್ಗೆ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಫ್ಯಾನ್ಸ್. ಈ ಸಲ ಅಷ್ಟೇ ಅಲ್ಲ, ಎಲ್ಲ IPL ನಲ್ಲೂ ಕಪ್ ನಮ್ದೇ. ಫಸ್ಟ್ ಮ್ಯಾಚ್ ನೋಡೋ ಜೋಶ್ನಲ್ಲಿ ಆರ್ಸಿಬಿ ಫ್ಯಾನ್ಸ್ ಇದ್ದಾರೆ. ಉದ್ಘಾಟನೆ ಸಮಾರಂಭ ಇಲ್ಲಿದ್ರೂ ಪರವಾಗಿಲ್ಲ, ಕೊಹ್ಲಿ ಇದ್ರೆ ಸಾಕು. ಕೊಹ್ಲಿ ಆಟ ನೋಡೋಕೆ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ಕಳೆದ ವರ್ಷಕ್ಕಿಂತ ಈ ಸಲ ಹೆಚ್ಚಾಗ್ತಾ ಇದೆ ಆರ್ಸಿಬಿ ಕ್ರೇಜ್. ಯಾವಾಗ ಕಡಿಮೆ ಆಗಿದೆ ಆರ್ಸಿಬಿ ಕ್ರೇಜ್ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕಣದಲ್ಲೂ ಆರ್ಸಿಬಿ. ಆರ್ಸಿಬಿ ವರ್ಸಸ್ SRH ಮ್ಯಾಚ್ ನಡೆಯಲಿದೆ. ಬೆಂಗಳೂರಿನಲ್ಲಿ ನಡೆಯುವ ಮ್ಯಾಚ್ ಬಗ್ಗೆ ಅಭಿಮಾನಿಗಳು ಬಹಳ ಕುತೂಹಲದಲ್ಲಿದ್ದಾರೆ, ಜೋಶ್ನಲ್ಲಿ ಕೂಡ ಇದ್ದಾರೆ. ಅಭಿಮಾನಿಗಳಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತಿನ ಮ್ಯಾಚ್ ಈ ವರ್ಷದ ಮೊದಲ ಮ್ಯಾಚ್ ಬೆಂಗಳೂರಿನಲ್ಲಿ ನಡೆಯುತ್ತದೆ, ಹೇಗೆ ಅನಿಸ್ತಾ ಇದೆ ಸರ್? ನಾವು ಇದುವರೆಗೂ ಅನ್ಕೊಂಡಿರೋದು ಇನಾಗ್ರೇಷನ್ ಇತ್ತು ಅಂತ. ಇದಕ್ಕೆ ಮೇಲೆ ಇನಾಗ್ರೇಷನ್ ಏನಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಹೊಡಿತಾನೆ 6 ಫಸ್ಟ್ ಬಾಲ್. ಅಲ್ಲಿದೆ ನೋಡಿ ಮಜಾ, ಆವಾಗ ಶುರು ಆಗತ್ತೆ RCB ಅಂತ. ಸರ್, ವಿರಾಟ್ ಕೊಹ್ಲಿ ಯಾವಾಗ ಗ್ರೌಂಡ್ಗೆ ಬರ್ತಾರೆ ಅದು ಅಭಿಮಾನಿಗಳಲ್ಲಿ ಜೋಶಲ್ಲಾಗಿರುತ್ತಲ್ಲ ಸರ್? ಅವ್ರು ಯಾವಾಗ್ಲೂ ಜೋಶಲ್ಲೇ ಇರ್ತಾರೆ. ಸೊ ಆ ಜೋಶೇ ನಮಗೆ ಜೋಶು. ಸೊ ಅವ್ರು ಯಾವತ್ತು ನಾವು ಹೇಳೋದು ಒಂದೇ, ವಿರಾಟ್ ಕೊಹ್ಲಿ ಆಲ್ವೇಸ್. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತು ಮೊದಲ ಮ್ಯಾಚು ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಜೊತೆಗೆ RCB ಮೊದಲ ಮ್ಯಾಚು ಮತ್ತು SRH ನಡುವೆ ಬಹಳ ಸ್ವಲ್ಪ ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದರೆ ಮೊದಲ ಮ್ಯಾಚು RCBನೇ ಗೆಲ್ಲೋದು ಗೊತ್ತು, ಬಟ್ ಸ್ವಲ್ಪ ಡೌಟ್ ಅಂತ ಇರುತ್ತೆ ಸರ್. ಯಾಕೆ ಆ ಡೌಟು? ಇನಾಗ್ರೇಷನ್ ಇಲ್ಲ ಅಂದಿದ್ದಾರೆ. ನಮ್ಮ ಕಿಂಗ್ ಕೊಹ್ಲಿ, ಯಾರು ವಿರಾಟ್ ಕೊಹ್ಲಿ ಹೇಳ್ಬಾರ್ದು, ಕಿಂಗ್ ಕೊಹ್ಲಿ ಬರ್ತಾನೆ. ಅವನ್ ಮೊದಲನೇ ಶಾಟೇ ನಮ್ಗೆ ಇನಾಗ್ರೇಷನ್. ನೋಡಿ ಏನ್ ಮಾಡ್ತಾನೆ ಅಂತ, ಅದೇ ಸಾಕು ನಮ್ಗೆ. RCB ಯಾವಾಗ್ಲೂ ಹೇಳ್ತಾ ಇದೀವಿ ನಾವು, ಈ ಸಲ ಕಪ್ ನಮ್ದು ಅಂತ. ಅದನ್ನ ಚೇಂಜ್ ಆಗ್ಬಿಟ್ಟಿದೆ. ಇನ್ಮೇಲೆ ಕಪ್ ನಮ್ದೇ. ಅಂದ್ರೆ IPL ನಡೆಯುವವರೆಗೂ ಈ ಸಲ ಕಪ್ ನಮ್ದೇ. ಈ ಸಲ ಅಲ್ಲ, ಇನ್ಮೇಲೆ ಕಪ್ ನಮ್ದೇ. RCB ಟೀಮ್ ಅಲ್ಲಿ ಸರ್ ವಿರಾಟ್ ಕೊಹ್ಲಿ ಜೊತೆಗೆ ಬೇರೆ ಬೇರೆ ಆಟಗಾರರು ಕೂಡ ಇದ್ದಾರೆ, ಕ್ಯಾಪ್ಟನ್ ಇದ್ದಾರೆ ಭುವನೇಶ್ವರ್ ಕುಮಾರ್. ಯಾರಿದ್ರು ಸರಿ, ಎಷ್ಟೇ ಟೀಮ್ ಇರ್ಲಿ, ಯಾರಾದ್ರೂ ಇರ್ಲಿ, ಆದ್ರೆ ಕಿಂಗ್ ಕೊಹ್ಲಿ ಒಬ್ನು ಸಾಕು. ಎಲ್ಲ ಬಾಲು ಗ್ರೌಂಡ್ ಹೊರಡೆ ಹಿಡಿಬೇಕು. ಕೊಹ್ಲಿ ಆಡ್ತಾನಂದ್ರೆ ಫೀಲ್ಡರ್ ಹೊರಡೆ ಇಡಬೇಕು, ಇಲ್ಲಿ ಬರುತ್ತೆ ಬಾಲು. SRH ಟೀಮ್ ಕೂಡ ಸ್ವಲ್ಪ ಫಿಟ್ ಆಗಿದೆ. ಏನು ನಮ್ ಕಿಂಗ್ ಕೊಹ್ಲಿ ಮುಂದೆನಾ? ಕಿಂಗ್ ಕೊಹ್ಲಿ ಬರ್ತಾನೆ, ಇವತ್ತು ಹೊಡಿತಾನೆ. ತುಂಬಾ ದಿನ ಆಯ್ತು ನೋಡಿ ಕಿಂಗ್ ಕೊಹ್ಲಿನ ನೋಡ್ಬೇಕು. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಮಾತಾಡ್ತೀನಿ. ಸರ್, ಇವತ್ತು ಮೊದಲ ಮ್ಯಾಚ್ ಇದೆ, ಏನ್ ಹೇಳ್ತೀರಿ ಸರ್? ಸರ್, ಮೊದಲು ನಾವು ಈ ವರ್ಷ 2026 IPL ಬರುತ್ತೆ ಅಂತ ಅನ್ಕೊಂಡಿದ್ದಾಗ ಬೆಂಗಳೂರಿಗೆ ಬರುತ್ತಾ ಅನ್ನೋದೇ ಡೌಟಲ್ಲಿತ್ತು. ಬಟ್ ಇವಾಗ ಬೆಂಗಳೂರಲ್ಲೂ ಬಂದಿದೆ. ಫಸ್ಟ್ ಮ್ಯಾಚಲ್ಲಿ ಇನಾಗ್ರೇಷನ್ ಇಲ್ಲ ಅಂತ ಹೇಳಿದ್ರು. ಅದು ಇನಾಗ್ರೇಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ RCB ಟೀಮ್ನ ಗ್ರೌಂಡ್ ಮೇಲೆ ನೋಡಿದ್ರೆ ಸಾಕು. ನಮಗೆಲ್ಲ ಕಪ್ಪು ಹೊಡಿತೀವೋ ಬಿಡ್ತೀವೋ ಪರವಾಗಿಲ್ಲ, ಯಾರು ಹೊಡೆದ್ರೂ ಪರವಾಗಿಲ್ಲ. ಬಟ್ ಯಾವತ್ತಿಗೂ RCBನೇ. ಕಿಂಗ್ ಕೊಹ್ಲಿನೇ. 18 ವರ್ಷದಿಂದ ಒಂದೇ ಟೀಮಲ್ಲಿರೋ ಒಂದೇ ಪ್ಲೇಯರು ನಮ್ಮ ವಿರಾಟ್ ಕೊಹ್ಲಿಗೆ ಸಪೋರ್ಟು. ಮತ್ತು ಇನ್ನು ಉಳಿದಿರೋ ಎಲ್ಲ ಪ್ಲೇಯರ್ಗೂ ಚೆನ್ನಾಗಿ ಆಡಬೇಕು, ಒಳ್ಳೆ ಗೇಮ್ ಮಾಡ್ತಾರೆ. ಇವತ್ತು SRH ಎಷ್ಟೇ ಸ್ಟ್ರಾಂಗ್ ಇರಲಿ, ನಮ್ಮ ಟೀಮ್ ಅದಕ್ಕಿಂತ ದೊಡ್ಡ ಸ್ಟ್ರಾಂಗ್ ಇದೆ. ಇರೋದ್ರಲ್ಲೇ 10 ಟೀಮಲ್ಲಿ ಬೆಸ್ಟ್ ಟೀಮ್ ಆಗಿ ನಮ್ದಿದೆ. ಈ ವರ್ಷನೂ ಕಪ್ಪು ಖಂಡಿತ ಹೊಡಿತೀವಿ. 100% ನಮ್ಮದೇ ಕಪ್ಪು. ಈ ಸಲ ಮಾತ್ರ ಅಲ್ಲ, ಇನ್ನು ಮುಂದೆ RCBದೇ ಕಪ್ಪು. ಸರ್, ಕಳೆದ ವರ್ಷ ನಮ್ಮ RCB ಒಂದು ಟೀಮ್ ಫೈನಲ್ ನಲ್ಲಿ ಗೆದ್ದಿತ್ತು. ಆ ಗೆದ್ದ ಮೇಲೆ ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಆಗಿದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಗೆದ್ದ ಮೇಲೆ ಫ್ಯಾನ್ಸ್ ಫಾಲೋಯಿಂಗ್ ಅನ್ನೋದು ಮೇ ಬಿ ರೂಮರ್ ಆಗಿರ್ಬೋದು. ಯಾವತ್ತಿಗೂ RCB ನಂಬರ್ 1 ಇಂದ ಫಸ್ಟ್ ಡೇ ಇಂದನೂ RCBಗೆ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್. ವರ್ಲ್ಡಲ್ಲೇ ಸೆಕೆಂಡ್ ಸ್ಪೋರ್ಟ್ಸಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ ಇರೋದು ನಮ್ಮ RCBಗೆ. ಇನ್ನು ಜಾಸ್ತಿ ಆಗಿರುತ್ತೆ ಹೊರತು, ಅದು ಇರೋದು ಇದ್ದಿದ್ದಲ್ಲಿ ಜಾಸ್ತಿ ಆಗಿರುತ್ತೆ ಹೊರತು ಇವಾಗ ಜಾಸ್ತಿ ಆಗಿದೆ ಅನ್ನೋದು ಒಪ್ಕೊಳ್ಳೋದಾಗಲ್ಲ. ಸರ್, ಇವತ್ತು ಮ್ಯಾಚ್ ಇದೆ. ವಿಜಯ್ ಮಲ್ಯ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ, ಧೈರ್ಯದಿಂದ ಆಡಿ ಅಂತೀವಿ ನಮ್ಮ ಸಿಂಹಗಳು ಅಂತ ಟ್ವೀಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ವಿಜಯ್ ಮಲ್ಯ, ಆ್ಯಕ್ಚುಲಿ ಥ್ಯಾಂಕ್ಸ್ ಟು ವಿಜಯ್ ಮಲ್ಯ. ಯಾಕಂದರೆ ಈ ಥರ ಒಂದು ಟೀಮ್ ನಮ್ಮ ಲೋಕಲಲ್ಲಿ ಸೃಷ್ಟಿ ಮಾಡಿರೋದೇ ಅವರು.
ಫಸ್ಟು ಅವ್ರಿಗೆ ಥ್ಯಾಂಕ್ಸ್ ಸೋ ಮಚ್. ಇವಾಗ ಯಾರೇ ತೊಗೊಂಡಿರಲಿ ಆರ್ ಸಿ ಬಿ ಫ್ಯಾನ್ಸೇ. ಕರ್ನಾಟಕ ಫುಲ್ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀವಿ. ಜೈ ಕರ್ನಾಟಕ, ಜೈ ಆರ್ ಸಿ ಬಿ. ಈ ಸತಿ ಕಪ್ ನಮ್ಮದೇ. ಇಲ್ಲಿನ ಅಭಿಮಾನಿಗಳ ಮಾತು, ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ರು. ಆದ್ರೆ ಹೋದ ಸಲ ಏನು IPL ನಲ್ಲಿ ಟೀಮ್ ಗೆದ್ದಿದೆ, ಪ್ರತಿ ವರ್ಷ ಕೂಡ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ಬಹಳ ಜೋಶ್ ಇದೆ. ಜೊತೆಗೆ ಈ RCB ವರ್ಸಸ್ SRH ನಡುವೆ ಮ್ಯಾಚ್ ನಡೆಯಲಿದ್ದು, ವಿಜಯ್ ಮಲ್ಯ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿ ಧೈರ್ಯದಿಂದ ಆಡಿ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.